Welcome to all. Good morning, ma'am. Our team members are Pavitra MB, Nazneen Taj, Nivedita C. Now we are going to present a seminar on the topic of Research and Development Cost CAS 18. Contents of today's discussion are Research and Development Cost CAS 18, Introduction, Objectives, Scope, Definitions, Principle of Measurement, Assignment of Cost, Presentation, Disclosures, and Reference. Now I am going to explain about the introduction of research and development cost. The costs that are incurred during the development and introduction of the new product to market or during the improvement of existing product. ಒಂದು ಕಾಸ್ಟ್ ಅನ್ನೋದು ಯಾವಾಗ ಇನ್ಕರ್ಡ್ ಆಗತ್ತೆ ಅಂತ ಹೇಳಿದ್ರೆ ಒಂದು ಪ್ರಾಡಕ್ಟ್ ನ ಡೆವಲಪ್ಮೆಂಟ್ ಮಾಡುವಾಗ ಅಥವಾ ಒಂದು ಪ್ರಾಡಕ್ಟ್ ನ ಒಂದು ಹೊಸ ಪ್ರಾಡಕ್ಟ್ ನ ಮಾರ್ಕೆಟಿಗೆ ಇಂಟ್ರೊಡ್ಯೂಸ್ ಆದಾಗ ಏನು ಒಂದು ಕಾಸ್ಟ್ ಇನ್ಕರ್ ಆಗುತ್ತೋ ಅದನ್ನ ನಾವು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಅಂತ ಹೇಳ್ತೀವಿ. The company undertake the research and development cost in order to develop their new product, services, and procedure that will help the organization to expand their operation, that helps the organization to achieve their goals ಅಂತ ಹೇಳಿದ್ರೆ ಒಂದು ಆರ್ಗನೈಸೇಷನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅನ್ನ ತಗೊಳ್ಳೋದ್ರಿಂದ ತಮ್ಮ ಒಂದು ಪ್ರಾಡಕ್ಟ್ ನ ಗ್ರೋತ್ ಮಾಡಬಹುದು, ಒಂದು ಪ್ರಾಡಕ್ಟ್ ನ ಡೆವಲಪ್ಮೆಂಟ್ ಮಾಡಬಹುದು ಮತ್ತು ಹೊಸ ಪ್ರಾಡಕ್ಟ್ ನ ಇಂಟ್ರೊಡ್ಯೂಸ್ ಮಾಡಬಹುದು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಆರ್ಗನೈಸೇಷನ್ ಆಬ್ಜೆಕ್ಟಿವ್ ನ ಅಚೀವ್ ಮಾಡಬಹುದು, ಮತ್ತೆ ಅದ್ರ ಗ್ರೋತ್ ಕೂಡ ಜಾಸ್ತಿ ಆಗತ್ತೆ, ಮತ್ತೆ ಅದ್ರ ಸ್ಕೇಲ್ ಆಫ್ ಆಪರೇಷನ್ ಕೂಡ ಎಕ್ಸ್ಪ್ಯಾಂಡ್ ಆಗುತ್ತೆ. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಅನ್ನೋದು ಒಂದು ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಒಂದು ಆರ್ಗನೈಸೇಷನ್ ಅಲ್ಲಿ. ಮತ್ತೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಂಟ್ರಿಬ್ಯೂಟ್ಸ್ ಸಬ್ಸ್ಟೈನಬಿಲಿಟಿ ಆಫ್ ದ ಬಿಸ್ನೆಸ್. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅನ್ನೋದು ಒಂದು ಬಿಸ್ನೆಸ್ ನ ಸಬ್ಸ್ಟೈನಬಿಲಿಟಿನ ಇಂಪ್ರೂವ್ ಮಾಡುತ್ತೆ. ಅದ್ರ ನೆಕ್ಸ್ಟ್ ದ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಫಂಕ್ಷನ್ ಏನಿದೆಯೋ ಆ ಒಂದು ಫಂಕ್ಷನ್ ಏನನ್ನ ಪ್ರೊವೈಡ್ ಮಾಡುತ್ತೆ ಅಂತ ಹೇಳಿದ್ರೆ ಒಂದು ಆರ್ಗನೈಸೇಷನ್ ಅಲ್ಲಿ ಒಂದು ಕ್ರಿಯೇಟಿವಿಟಿ, ಒಂದು ಇನೋವೇಷನ್ ನ ಒಂದು ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಆ ಒಂದು ಪ್ಲಾಟ್ಫಾರ್ಮ್ ಇಂದ ಆರ್ಗನೈಸೇಷನ್ ತನ್ನ ಗೋಲ್ ಅನ್ನ ಈಸಿಯಾಗಿ ಅಚೀವ್ ಮಾಡುತ್ತೆ. ದಿಸ್ ಸ್ಟ್ಯಾಂಡರ್ಡ್ ಡೀಲ್ಸ್ ವಿತ್ ದ principle and method of determining the research and development cost. This standard deals with the ಅಂತ ಹೇಳಿದ್ರೆ ಕಾಸ್ಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 18 ಏನಂತ ಹೇಳುತ್ತೆ ಅಂತ ಹೇಳಿದ್ರೆ, ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಏನಂತ ಹೇಳುತ್ತೆ ಅಂತ ಹೇಳಿದ್ರೆ ಇದು ಏನೇನ್ ಡೀಲ್ ಮಾಡುತ್ತೆ ಅಂತ ಹೇಳಿದ್ರೆ ಪ್ರಿನ್ಸಿಪಲ್ ಆಫ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಮತ್ತೆ ಒಂದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ನ ಡಿಟರ್ಮೈನ್ ಮಾಡುವ ಮೆಥಡ್ ಕೂಡ ಈ ಒಂದು ಸ್ಟ್ಯಾಂಡರ್ಡ್ ಡೀಲ್ ಮಾಡುತ್ತೆ. ಮತ್ತೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ನ ಕ್ಲಾಸಿಫಿಕೇಶನ್ ಆಗಿರ್ಬೋದು, ಮೆಜರ್ಮೆಂಟ್ ಆಗಿರ್ಬೋದು, ಅಸೈನ್ಮೆಂಟ್ ಆಗಿರ್ಬೋದು. ಅದ್ರ ನೆಕ್ಸ್ಟ್ ಬಂದಾಗ ಒಂದು ಕಾಸ್ಟ್ ಆಫ್ ದ ಪ್ರಾಡಕ್ಟ್ ಅಂಡ್ ಸರ್ವಿಸಸ್, ಒಂದು ಪ್ರಾಡಕ್ಟ್ ನ ಕಾಸ್ಟ್ ಅನ್ನ ಡಿಟರ್ಮೈನ್ ಮಾಡೋದನ್ನು ಕೂಡ ಈ ಒಂದು ಸ್ಟ್ಯಾಂಡರ್ಡ್ ಡೀಲ್ ಮಾಡುತ್ತೆ. ಅಂಡ್ ಪ್ರೆಸೆಂಟೇಷನ್ ಅಂಡ್ ಡಿಸ್ಕ್ಲೋಜರ್ ಇನ್ ದ ಕಾಸ್ಟ್ ಸ್ಟೇಟ್ಮೆಂಟ್, ಇಟ್ ಈಸ್ ಆಲ್ಸೋ ಡೀಲ್ಸ್ ವಿತ್ ದ ಪ್ರೆಸೆಂಟೇಷನ್ ಅಂಡ್ ಡಿಸ್ಕ್ಲೋಜರ್ ಇನ್ ದ ಕಾಸ್ಟ್ ಸ್ಟೇಟ್ಮೆಂಟ್. Next, objectives. The objective of this standard is to bring the ಯೂನಿಫಾರ್ಮಿಟಿ ಅಂಡ್ ಕನ್ಸಿಸ್ಟೆನ್ಸಿ ಇನ್ ದ ಪ್ರಿನ್ಸಿಪಲ್ ಅಂತ ಹೇಳಿದ್ರೆ ಈ ಸ್ಟ್ಯಾಂಡರ್ಡ್ ನ ಮೇನ್ ಆಬ್ಜೆಕ್ಟಿವ್ ಏನಂತ ಹೇಳಿದ್ರೆ ಬ್ರಿಂಗ್ ಮಾಡಬೇಕು ಯೂನಿಫಾರ್ಮಿಟಿ ಇಸ್ ನಥಿಂಗ್ ಬಟ್ ಸಿಮಿಲಾರಿಟಿ. ಕನ್ಸಿಸ್ಟೆನ್ಸಿ ಅಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿ ಅನ್ನೋದು ಏನೆಲ್ಲ ರಿಕ್ವೈರ್ ಮಾಡ್ಕೊಂಡಿರುತ್ತೆ ಅಂತ ಹೇಳಿದ್ರೆ ಒಂದು ಕಂಪನಿಯ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ರಿಕ್ವೈರ್ ಮಾಡ್ಕೊಂಡಿರುತ್ತೆ. ದಟ್ ಫಾಲೋಸ್ ದ ಸೇಮ್ ಅಕೌಂಟಿಂಗ್ ಪ್ರಿನ್ಸಿಪಲ್, ಮೆಥಡ್ ಅಂಡ್ ಪ್ರೊಸೀಜರ್. ಅದು ಏನ್ ಮಾಡುತ್ತೆ, ಸೇಮ್ ಅಕೌಂಟಿಂಗ್ ಪ್ರಿನ್ಸಿಪಲ್, ಪ್ರೊಸೀಜರ್, ಮೆಥಡ್ ಅನ್ನ ಫಾಲೋ ಮಾಡಬೇಕು ಫ್ರಮ್ ಒನ್ ಅಕೌಂಟಿಂಗ್ ಪೀರಿಯಡ್ ಟು ದ ನೆಕ್ಸ್ಟ್. ಒನ್ ಪೀರಿಯಡ್ ಇಂದ ನೆಕ್ಸ್ಟ್ ಪೀರಿಯಡ್ ಗೆ ಸೇಮ್ ಅಕೌಂಟಿಂಗ್ ಪ್ರಿನ್ಸಿಪಲ್, ಪ್ರೊಸೀಜರ್ ಅನ್ನ ಫಾಲೋ ಮಾಡೋದಕ್ಕೆ ನಾವು ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ. ಆ ಒಂದು ಕನ್ಸಿಸ್ಟೆನ್ಸಿ ಮತ್ತೆ ಯೂನಿಫಾರ್ಮಿಟಿನ ಪ್ರಿನ್ಸಿಪಲ್ ಮತ್ತೆ ಒಂದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ನ ಡಿಟರ್ಮೈನ್ ಮಾಡುವ ಮೆಥಡ್ ಅಲ್ಲಿ ಬ್ರಿಂಗ್ ಮಾಡಬೇಕು ಅಂತ ಹೇಳ್ತಾರೆ. ಮತ್ತೆ ರೀಸನಬಲ್ ಅಕ್ಯುರಸಿ ಅಂಡ್ ಪ್ರೆಸೆಂಟೇಷನ್ ಆಫ್ ದ ಸೇಮ್ ಅನ್ನು ಕೂಡ ಬ್ರಿಂಗ್ ಮಾಡಬೇಕು ಅಂತ ಈ ಒಂದು ಸ್ಟ್ಯಾಂಡರ್ಡ್ ಹೇಳುತ್ತೆ. ನೆಕ್ಸ್ಟ್
ಸ್ಕೋಪ್ ಆಫ್ ದ ಸ್ಟ್ಯಾಂಡರ್ಡ್. ದಿಸ್ ಸ್ಟ್ಯಾಂಡರ್ಡ್ ಶುಡ್ ಬಿ ಅಪ್ಲೈಡ್ ಟು ದ ಕಾಸ್ಟ್ ಸ್ಟೇಟ್ಮೆಂಟ್. ಈ ಒಂದು ಸ್ಟ್ಯಾಂಡರ್ಡ್ ಅನ್ನೋದು ಕಾಸ್ಟ್ ಸ್ಟೇಟ್ಮೆಂಟ್ಗೆ ಅಪ್ಲೈ ಆಗುತ್ತೆ. ಮತ್ತೆ ಆ ಸ್ಟ್ಯಾಂಡರ್ಡ್ ಏನೇನು ರಿಕ್ವೈರ್ ಮಾಡ್ಕೊಂಡಿರ್ಬೇಕು ಅಂತ ಹೇಳಿದ್ರೆ, ರಿಕ್ವೈರ್ ಕ್ಲಾಸಿಫಿಕೇಶನ್, ಮೆಜರ್ಮೆಂಟ್, ಅಸೈನ್ಮೆಂಟ್, ಪ್ರೆಸೆಂಟೇಷನ್ ಅಂಡ್ ಡಿಸ್ಕ್ಲೋಜರ್ ಆಫ್ ದ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ನ ಕ್ಲಾಸಿಫಿಕೇಶನ್ ಆಗಿರ್ಬೋದು, ಮೆಜರ್ಮೆಂಟ್ ಆಗಿರ್ಬೋದು, ಅಸೈನ್ಮೆಂಟ್ ಆಗಿರ್ಬೋದು, ಪ್ರೆಸೆಂಟೇಷನ್ ಆಗಿರ್ಬೋದು, ಎಲ್ಲದನ್ನು ಈ ಒಂದು ಕಾಸ್ಟ್ ಸ್ಟೇಟ್ಮೆಂಟ್ ಅನ್ನೋದು ರಿಕ್ವೈರ್ ಮಾಡ್ಕೊಂಡಿರ್ಬೇಕು. ಮತ್ತೆ ಈ ಒಂದು ಸ್ಟ್ಯಾಂಡರ್ಡ್ ಏನನ್ನ ಮಾಡ್ಕೊಂಡಿರ್ಬೇಕು ಅಂತ ಹೇಳಿದ್ರೆ, ರಿಕ್ವೈರಿಂಗ್ ಅಟೆಸ್ಟೇಷನ್. ಏನನ್ನು ಇನ್ಕ್ಲೂಡ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಅಟೆಸ್ಟೇಷನ್ ಅಂತ ಹೇಳಿದ್ರೆ ಏನೇ ಇನ್ಕ್ಲೂಡ್ ಮಾಡ್ಕೋಬೇಕು ಅಂದ್ರೇನು ಈ ಒಂದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಅದಕ್ಕೆ ಎವಿಡೆನ್ಸ್ ಇರಬೇಕು, ಪ್ರೂಫ್ ಇರಬೇಕು ಅಂತ ಈ ಒಂದು ಸ್ಕೋಪ್ ಹೇಳುತ್ತೆ. ನೆಕ್ಸ್ಟ್ ಡೆಫಿನೇಷನ್. First one, abnormal cost. An unusual, a typical cost whose occurrence is usually irregular and unexpected. Unusual ಆಗಿ ಏನು ಒಂದು ಕಾಸ್ಟ್ ಅಕ್ಕರ್ ಆಗುತ್ತೋ ಅದು ಇರ್ರೆಗ್ಯುಲರ್ ಆಗಿರ್ಬೇಕು, ಅನ್ಎಕ್ಸ್ಪೆಕ್ಟೆಡ್ ಆಗಿರ್ಬೇಕು. ಆ ಒಂದು ಕಾಸ್ಟ್ ನ ನಾವು ಅಬ್ನಾರ್ಮಲ್ ಕಾಸ್ಟ್ ಅಂತ ಹೇಳ್ತೀವಿ. ಡ್ಯೂ ಟು ದ ಸಮ್ ಅಬ್ನಾರ್ಮಲ್ ಸಿಚುಯೇಷನ್ ಆಫ್ ದ ಪ್ರೊಡಕ್ಷನ್ ಆರ್ ಆಪರೇಷನ್. ಅಬ್ನಾರ್ಮಲ್ ಸಿಚುಯೇಷನ್ ಆಫ್ ದ ಪ್ರೊಡಕ್ಷನ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಅಬ್ನಾರ್ಮಲ್ ಕಾಸ್ಟ್ಗೆ ಅಂತ ಹೇಳಿದ್ರೆ, ಈಗ ನಮ್ಮ ಹತ್ರ ಒಂದು ಮಿಷಿನ್ ಇರುತ್ತೆ ಅಂತ ಅನ್ಕೊಡ್ರಿ. ಆ ಮಿಷಿನು ಆಟೋಮೆಟಿಕ್ ಆಗಿ ನಮಗೆ ಗೊತ್ತಿಲ್ದೇನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ರಿಪೇರಿಗೆ ಬಂತು. ಸೊ ಆ ಒಂದು ರಿಪೇರಿನ ಏನ್ ಕಾಸ್ಟ್ ಇನ್ಕರ್ ಆಗುತ್ತೋ ಅದನ್ನ ನಾವು ಅಬ್ನಾರ್ಮಲ್ ಕಾಸ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒಂದು ಬಂದಿದ ತಕ್ಷಣ ಕಾಸ್ಟ್ ಆಬ್ಜೆಕ್ಟ್. ಆನ್ ಆಕ್ಟಿವಿಟಿ, ಕಾಂಟ್ರಾಕ್ಟ್, ಕಾಸ್ಟ್ ಸೆಂಟರ್, ಕಸ್ಟಮರ್, ಪ್ರೋಸೆಸ್, ಪ್ರಾಡಕ್ಟ್, ಪ್ರಾಜೆಕ್ಟ್, ಸರ್ವಿಸಸ್ ಆರ್ ಎನಿ ಅದರ್ ಆಬ್ಜೆಕ್ಟ್ ಫಾರ್ ವಿಚ್ ಕಾಸ್ಟ್ ಆರ್ ಅಸರ್ಟೈನ್ಡ್. ಕಾಸ್ಟ್ ಆಬ್ಜೆಕ್ಟ್ ಅನ್ನ ಕಾಮನ್ ವೇಲಿ ಹೇಳೋದಾದ್ರೆ, ಕಾಸ್ಟ್ ಆಬ್ಜೆಕ್ಟ್ ಈಸ್ ಅ ಟರ್ಮ್ ಯೂಸ್ಡ್ ಪ್ರೈಮರಿಲಿ ಇನ್ ದ ಕಾಸ್ಟ್ ಅಕೌಂಟಿಂಗ್ ಅಂಡ್ ಟು ಡಿಸ್ಕ್ರೈಬ್ ದ ಸಮಥಿಂಗ್ ಟು ವಿಚ್ ಕಾಸ್ಟ್ ಆರ್ ಅಸೈನ್ಡ್ ಅಂತ ಹೇಳಿದ್ರೆ, ಯಾವ ಒಂದು ಕಾಸ್ಟ್ ನ ನಾವು ಅಸೈನ್ ಮಾಡಿದೀವಿ ಅಂತ ನಾವು ಕಾಸ್ಟ್ ಆಬ್ಜೆಕ್ಟ್ ಮೂಲಕ ತಿಳ್ಕೊಬಹುದು. ಮತ್ತೆ ಈ ಒಂದು ಕಾಸ್ಟ್ ಆಬ್ಜೆಕ್ಟ್ ಏನೇನ ಇನ್ಕ್ಲೂಡ್ ಮಾಡ್ಕೊಂಡಿದೆ ಅಂತ ಹೇಳಿದ್ರೆ, ಒಂದು ಆಕ್ಟಿವಿಟಿ ಇರ್ಬೋದು, ಕಾಂಟ್ರಾಕ್ಟ್ ಇರ್ಬೋದು, ಕಾಸ್ಟ್ ಸೆಂಟರ್ ಇರ್ಬೋದು, ಕಸ್ಟಮರ್ ಇರ್ಬೋದು, ಪ್ರೋಸೆಸ್ ಇರ್ಬೋದು, ಪ್ರಾಡಕ್ಟ್ ಇರ್ಬೋದು, ಪ್ರಾಜೆಕ್ಟ್ ಇರ್ಬೋದು, ಸರ್ವಿಸಸ್ ಆರ್ ಎನಿ ಅದರ್ ಆಬ್ಜೆಕ್ಟ್ ಫಾರ್ ವಿಚ್. ಇದರಲ್ಲಿ ಒಂದು ಕಾಸ್ಟ್ ಅನ್ನ ಥ್ರೂ ದ ಕಾಸ್ಟ್ ಆಬ್ಜೆಕ್ಟ್ ನಾವು ಅಸರ್ಟೈನ್ ಮಾಡಬಹುದು. ಅದ್ರ ನೆಕ್ಸ್ಟ್ ಬಂದಿದ ತಕ್ಷಣ ಡೈರೆಕ್ಟ್ ಎಂಪ್ಲಾಯಿ ಕಾಸ್ಟ್. ಎಂಪ್ಲಾಯಿ ಕಾಸ್ಟ್ ವಿಚ್ ಕ್ಯಾನ್ ಬಿ ಅಟ್ರಿಬ್ಯೂಟೆಡ್ ಟು ಎ ಕಾಸ್ಟ್ ಆಬ್ಜೆಕ್ಟ್ ಇನ್ ಅನ್ ಎಕನಾಮಿಕಲಿ ಫೀಸಿಬಲ್ ವೇ. ಎಂಪ್ಲಾಯಿ ಕಾಸ್ಟ್ ಅಂತ ಹೇಳಿದ್ರೆ, ಈಗ ಒಬ್ಬ ಪರ್ಸನ್, ಒಬ್ಬ ಎಂಪ್ಲಾಯಿ ಫಿಸಿಕಲ್ ಆಗಿ ಪ್ರೆಸೆಂಟ್ ಆಗಿ ಒಂದು ಆರ್ಗನೈಸೇಷನ್ ಅಲ್ಲಿ ಒಂದು ಪ್ರಾಡಕ್ಟ್ ನ, ಒಂದು ಸರ್ವಿಸಸ್ ನ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾನೋ, ಒಂದು ಪ್ರಾಡಕ್ಟ್ ನ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾನೋ ಆ ಒಂದು ಅವನು ವರ್ಕ್ ಮಾಡಿದ್ದಕ್ಕೆ ರಿಟರ್ನ್ ಆಗಿ ನಾವು ವೇಜಸ್ ಅನ್ನ, ಸ್ಯಾಲರಿನ ಏನು ಕೊಡ್ತೀವೋ ಅದನ್ನ ನಾವು ಡೈರೆಕ್ಟ್ ಎಂಪ್ಲಾಯಿ ಕಾಸ್ಟ್ ಅಂತ ಹೇಳ್ಬೇಕು. ಅವನ ಒಂದು ಫಿಸಿಕಲ್ ಅಪಿಯರೆನ್ಸ್ ಇರಬೇಕು. Next, direct expenses. Expenses relating to manufacture of a product or rendering service which can be identified or linked with the cost object other than direct material and direct employee cost. ಏನಂತ ಹೇಳಿದ್ರೆ ಇದ್ರ ಮೀನಿಂಗ್ ಅಂದ್ರೆ, ಈಗ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡುವಾಗ್ಲ, ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಏನು ಒಂದು ಎಕ್ಸ್ಪೆನ್ಸಸ್ ನಮಗೆ ಇನ್ಕರ್ ಆಗೋದು ಅದನ್ನ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಡೈರೆಕ್ಟ್ ಮೆಟೀರಿಯಲ್. ಡೈರೆಕ್ಟ್ ಮೆಟೀರಿಯಲ್ ಅಂತ ಹೇಳಿದ್ರೆ, ಮೆಟೀರಿಯಲ್ ದ ಕಾಸ್ಟ್ ವಿಚ್ ಕ್ಯಾನ್ ಬಿ ಅಟ್ರಿಬ್ಯೂಟೆಡ್ ಟು ಎ ಕಾಸ್ಟ್ ಆಬ್ಜೆಕ್ಟ್ ಇನ್ ಆನ್ ಎಕನಾಮಿಕಲಿ ಫೀಸಿಬಲಿ ವೇ. ಡೈರೆಕ್ಟ್ ಮೆಟೀರಿಯಲ್ ಅನ್ನೋದು ಒಂದು ಮೆಟೀರಿಯಲ್ ಆಗಿರುತ್ತೆ. ನಾವು ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಏನೋ ಒಂದು ಪ್ರಾಡಕ್ಟ್ ನ ಸಪ್ಲೈ ಮಾಡ್ಕೊಂತೀವಿ, ಏನೋ ಒಂದು ಮೆಟೀರಿಯಲ್ ಪರ್ಚೇಸ್ ಮಾಡ್ತೀವಿ, ನಾವು ಅದನ್ನ ಡೈರೆಕ್ಟ್ ಮೆಟೀರಿಯಲ್ ಅಂತ ಹೇಳ್ತೀವಿ. ಈಗ ನಮಗೆ ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಇದು ಕಾಟನ್ ಸ್ಯಾರಿನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ಆಗಿ ನಮಗೆ ಬೇಕಾಗಿರೋದು ಕಾಟನ್. ಸೊ ಕಾಟನ್ ಇಸ್ ದ direct material. Next one is imputed cost. Imputed cost is also called as opportunity cost, notional cost and implicit cost, and which not involving cash outlay and computed for any purpose. ಹೀಗಂದ್ರೆ ಏನಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಹತ್ರ ಒಂದು ಅಸೆಟ್ಸ್ ಇರುತ್ತೆ, ಆ ಅಸೆಟ್ಸ್ ನ ಬೇರೆಯವ್ರಿಗೆ ಯೂಸ್ ಮಾಡಕ್ ಕೊಡ್ತೀವಿ. ವಿತೌಟ್ ಎನಿ ಇಂಟ್ರೆಸ್ಟ್ ರೆಂಟ್ ನಾವ್ ಏನ್ ಯೂಸ್ ಮಾಡಕ್ ಕೊಡ್ತೀವೋ ನಾವು ಅದನ್ನ ಇಂಪ್ಯೂಟೆಡ್ ಕಾಸ್ಟ್ ಅಂತ ಹೇಳ್ತೀವಿ.
Next one is direct employee cost. The employee cost which cannot be directly attributed to a particular cost object. Direct ಡೈರೆಕ್ಟ್ ಎಂಪ್ಲಾಯಿ ಕಾಸ್ಟ್ ಅನ್ನೋದು ಏನನ್ನ ಡಿಸ್ಕ್ರೈಬ್ ಮಾಡತ್ತೆ ಅಂತ ಹೇಳಿದ್ರೆ, ನಾವು ವರ್ಕರ್ಗೆ ವೇಜಸ್ ಅನ್ನ ಪೇ ಮಾಡ್ತೀವಿ ಅವರ ಒಂದು ಪರ್ಫಾರ್ಮೆನ್ಸ್ಗೆ. ಬಟ್ ಅವರು ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ, ಪ್ರೊಡ್ಯೂಸ್ ಮಾಡೋದಕ್ಕೆ ಅವ್ರು ಡೈರೆಕ್ಟ್ ಆಗಿ ಅವರ ಒಂದು ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಏನಂತ ಹೇಳಿದ್ರೆ, ಈಗ ಒಂದು ಗೋಡನ್ ಅಲ್ಲಿ ನಾವು ಒಂದು ಗೂಡ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ಪ್ರೊಡ್ಯೂಸ್ ಮಾಡಿ ಇಟ್ಟಿದೀವಿ ಅಂತ ಅನ್ಕೊಡಿ. ಆ ಗೂಡ್ಸ್ ನ ಸೆಕ್ಯೂರಿಟಿ ಬೇಕು. ಸೊ ಗಾರ್ಡರ್ ಅಂತ ಹೇಳಿದ್ರೆ ಅದು ವಾಚ್ಮೆನ್ ನಾವು ಏನು ಅಂತ ಹೇಳ್ತೀವಿ, ಕೆಲ್ಸಕ್ಕೆ ಇಟ್ಕೊಂಡಿರ್ತೀವಿ. ಸೊ ಅವನು ಆ ವಾಚ್ಮೆನ್ ಇದನು ನಮಗೆ ಡೈರೆಕ್ಟ್ ಆಗಿ ಪ್ರೊಡಕ್ಷನ್ ಮಾಡಕ್ ಹೆಲ್ಪ್ ಮಾಡದೇ ಇರ್ಬೋದು, ಆದ್ರೆ ಇಂಡೈರೆಕ್ಟ್ ಆಗಿ ಅವರು ನಮಗೆ ಹೆಲ್ಪ್ ಮಾಡ್ತಾರೆ ಅಂತ ಅರ್ಥ. ನೆಕ್ಸ್ಟ್ indirect material cost ಅಂತ. material cost that cannot be directly attributed to a particular cost object ಅಂತ ಹೇಳಿದ್ರೆ, indirect material cost ನ ಮೆಟೀರಿಯಲ್ ಅಂತ ಹೇಳ್ತೀವಿ. and ಇದು indirectly forms the part of the finished products and it cannot be directly charged to the unit or order ಅಂತ ಹೇಳ್ಬೋದು. ನೆಕ್ಸ್ಟ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನೋದು ಒಂದು ಎಕ್ಸ್ಪೆನ್ಸಸ್ ಆಗಿದೆ ಅಂಡ್ ವಿಚ್ ಕ್ಯಾನಾಟ್ ಬಿ ಡೈರೆಕ್ಟ್ಲಿ ಅಟ್ರಿಬ್ಯೂಟೆಡ್ ಟು ಎ ಪರ್ಟಿಕ್ಯುಲರ್ ಕಾಸ್ಟ್ ಆಬ್ಜೆಕ್ಟ್ ಅಂತ ಹೇಳ್ಬೋದು. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ಅದು ಎಕ್ಸ್ಪೆನ್ಸಸ್ ಅದು ಯಾವಾಗ ಇನ್ಕರ್ಡ್ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಬಿಸ್ನೆಸ್ ಆಪರೇಷನ್ ಮಾಡುವಾಗ ಇನ್ಕರ್ ಆಗುತ್ತೆ, ಆಸ್ ವೆಲ್ ಆಸ್ ಹೋಲ್ ಸೆಗ್ಮೆಂಟ್ ಆಫ್ ದ ಆರ್ಗನೈಸೇಷನ್ ಅಂತಾನು ಹೇಳ್ಬೋದು. ಬಟ್ ಸೊ cannot be directly associated with a cost object. ಫಾರ್ ಎಕ್ಸಾಂಪಲ್ ನಾವು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ಟೆಲಿಫೋನ್ ಎಕ್ಸ್ಪೆನ್ಸಸ್ ಇರ್ಬೋದು, ಆಫೀಸ್ ಎಕ್ಸ್ಪೆನ್ಸಸ್ ಇರ್ಬೋದು, ರೆಂಟ್ ಇರ್ಬೋದು. ದಿಸ್ ಆರ್ ಆಲ್ ದ ಎಕ್ಸಾಂಪಲ್ ಆಫ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಓವರ್ಹೆಡ್ಸ್ ಕಂಪ್ರೈಸಸ್ cost of indirect material, indirect employees and indirect expenses. ಓವರ್ಹೆಡ್ ಅನ್ನೋದು ಒಂದು ಇಂಡೈರೆಕ್ಟ್ ಕಾಸ್ಟ್ ಆಗಿದೆ. ಅದನ್ನ ಈ ಓವರ್ಹೆಡ್ಸ್ ಅನ್ನೋದು ದಟ್ ಕ್ಯಾನ್ ನಾಟ್ ಬಿ ಟ್ರೇಸ್ಡ್ ಬ್ಯಾಕ್ ಟು ಎ ಸ್ಪೆಸಿಫಿಕ್ ಪ್ರಾಡಕ್ಟ್ ನಾವು ಟ್ರೇಸ್ ಮಾಡೋಕ್ಕಾಗಲ್ಲ, ಆಸ್ ವೆಲ್ ಆಸ್ ಆನ್ಗೋಯಿಂಗ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಅಂಡ್ ದಿಸ್ ಓವರ್ಹೆಡ್ ಡು ನಾಟ್ ಜನರೇಟ್ ಎನಿ ರೆವೆನ್ಯೂ. ನೆಕ್ಸ್ಟ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್. ರಿಸರ್ಚ್ ಅಂತ ಹೇಳಿದ್ರೆ, ರಿಸರ್ಚ್ ಈಸ್ ಎ ಒರಿಜಿನಲ್ ಅಂಡ್ ಪ್ಲಾನ್ಡ್ ಇನ್ವೆಸ್ಟಿಗೇಷನ್ ಅಂಡರ್ಟೇಕನ್ ವಿತ್ ದ ಪ್ರಾಸ್ಪೆಕ್ಟ್ ಆಫ್ ಗೈನಿಂಗ್ ನ್ಯೂ ಸೈಂಟಿಫಿಕ್ ಆರ್ ಟೆಕ್ನಿಕಲ್ ನಾಲೆಡ್ಜ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್. ರಿಸರ್ಚ್ ಅನ್ನೋದು, ಈಗ ನಾವು ಏನಾದ್ರೂ ಒಂದು ರಿಸರ್ಚ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಮೊದಲೇ ಪ್ಲಾನ್ ಮಾಡ್ಕೊಬೇಕು, ಯಾವ ತರ ಇನ್ವೆಸ್ಟಿಗೇಟ್ ಮಾಡ್ಬೇಕು ಅಂತ ಹೇಳ್ತಾ ಒಂದು ಸಿಸ್ಟಮ್ಯಾಟಿಕ್ ವೇಯಲ್ಲಿ ನಾವು ಏನು ರಿಸರ್ಚ್ ನ ಮಾಡಿ ಒಂದು ಒಂದು ಒಳ್ಳೆ ನಾಲೆಡ್ಜ್, ಟೆಕ್ನಿಕಲ್ ನಾಲೆಡ್ಜ್, ನ್ಯೂ ಸೈಂಟಿಫಿಕ್ ನಾಲೆಡ್ಜ್ ನ ನಾವು ಗೇನ್ ಮಾಡ್ತೀವೋ ಅದನ್ನ ರಿಸರ್ಚ್ ಅಂತ ಹೇಳ್ತೀವಿ. ಡೆವಲಪ್ಮೆಂಟ್ ಕಾಸ್ಟ್. ನೆಕ್ಸ್ಟ್ ಪಾಯಿಂಟ್, ಡೆವಲಪ್ಮೆಂಟ್ ಕಾಸ್ಟ್ ಯೂಶಲಿ ಕಾಮನ್ ವರ್ಡ್ಸ್ ಅಲ್ಲಿ ಹೇಳೋದಾದ್ರೆ, ಒಂದು ಪ್ರಾಡಕ್ಟ್ ನ ರೀಡಿಸೈನ್ ಮಾಡೋದಕ್ಕೆ, ಒಂದು ಪ್ರಾಡಕ್ಟ್ ನ ಡೆವಲಪ್ ಮಾಡೋದಕ್ಕೆ ಏನು ಒಂದು ಕಾಸ್ಟ್ ಇನ್ಕರ್ ಆಗುತ್ತೋ ಅದನ್ನ ನಾವು ಡೆವಲಪ್ಮೆಂಟ್ ಕಾಸ್ಟ್ ಅಂತ ಹೇಳ್ತೀವಿ. ಡೆವಲಪ್ಮೆಂಟ್ ಕಾಸ್ಟ್ ಇಸ್ ದ ಕಾಸ್ಟ್ ಫಾರ್ ಅಪ್ಲಿಕೇಶನ್ ಆಫ್ ರಿಸರ್ಚ್ ಫೈಂಡಿಂಗ್. ಡೆವಲಪ್ಮೆಂಟ್ ಕಾಸ್ಟ್ ಅನ್ನೋದು ಒಂದು ರಿಸರ್ಚ್ ಫೈಂಡಿಂಗ್ ನ ಒಂದು ಅಪ್ಲಿಕೇಶನ್ ಆಗಿದೆ, ಆರ್ ಅದರ್ ನಾಲೆಡ್ಜ್ ಟು ಪ್ಲಾನ್ ಎ ಡಿಸೈನ್ ಫಾರ್ ದ ಪ್ರೊಡಕ್ಷನ್ ಆಫ್ ನ್ಯೂ ಆರ್ ಸಬ್ಸ್ಟೆನ್ಶಿಯಲಿ ಇಂಪ್ರೂವ್ಡ್ ಅಂತ ಹೇಳಿದ್ರೆ, ಇದೊಂದು ನಾಲೆಡ್ಜ್ ಟು ಪ್ಲಾನ್ ಅಥವಾ ಡಿಸೈನ್ ಮಾಡ್ತೀವಿ ಒಂದು ಪ್ರೊಡಕ್ಷನ್ ಅನ್ನ ಹೊಸದಾಗಿ ಅಥವಾ ಸಬ್ಸ್ಟಾನ್ಶಿಯಲ್ ಆಗಿ ಇಂಪ್ರೂವ್ ಮಾಡ್ತೀವಿ. ಅಂಡ್ ಮೆಟೀರಿಯಲ್, ಡಿವೈಸ್, ಪ್ರಾಡಕ್ಟ್, ಪ್ರೋಸೆಸಸ್, ಸಿಸ್ಟಮ್, ಸರ್ವಿಸ್ ಬಿಫೋರ್ ದ ಸ್ಟಾರ್ಟ್ ಆಫ್ ಕೆಮಿಕಲ್ ಪ್ರೊಡಕ್ಷನ್ ಆರ್ ಯೂಸ್. ಈ ಎಲ್ಲ ಪ್ರಾಡಕ್ಟ್ ಗಳಿಗೆ ಒಂದು ರೀಡಿಸೈನ್ ಮಾಡಬೇಕು, ಒಂದು ಹೊಸ ಪ್ಲಾನ್ ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಡೆವಲಪ್ಮೆಂಟ್ ಕಾಸ್ಟ್ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ನೆಕ್ಸ್ಟ್ ರಿಸರ್ಚ್ ಕಾಸ್ಟ್. ರಿಸರ್ಚ್ ಕಾಸ್ಟ್ ಇಸ್ ದ ಕಾಸ್ಟ್ ಆಫ್ ಒರಿಜಿನಲ್ ಪ್ಲಾನ್ಡ್ ಇನ್ವೆಸ್ಟಿಗೇಷನ್ ಅಂಡರ್ಟೇಕನ್ ವಿತ್ ದ ಪ್ರಾಸ್ಪೆಕ್ಟ್ ಆಫ್ ಗೈನಿಂಗ್ ನ್ಯೂ ಸೈಂಟಿಫಿಕ್ ಅಂಡ್ ಟೆಕ್ನಿಕಲ್ ನಾಲೆಡ್ಜ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರೆ, ಈಗ ಒಂದು ಪ್ರಾಜೆಕ್ಟ್ ನ ತಗೊಂಡಿದೀವಿ, ಆ ಪ್ರಾಜೆಕ್ಟ್ ನ ನಾವು ತಗೊಂಡು ಒಂದು ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ನಾವು ನಡ್ಸ್ಕೊಂತ ಹೋಗ್ತೀವಿ. ಸೊ ಅದ್ರ ಮೇಲೆ ಏನು ಕಾಸ್ಟ್ ಇನ್ಕರ್ ಆಗುತ್ತೋ ನಾವು ಅದನ್ನ ರಿಸರ್ಚ್ ಕಾಸ್ಟ್ ಅಂತ ಹೇಳ್ತೀವಿ. ಈ ಥ್ರೂ ದ ರಿಸರ್ಚ್ ಕಾಸ್ಟ್ ಏನಾಗುತ್ತೆ ಅಂದ್ರೆ, ಥ್ರೂ ದ ರಿಸರ್ಚ್ ಇರ್ಬೋದು, ಡೆವಲಪ್ಮೆಂಟ್ ಕಾಸ್ಟ್ ಇರ್ಬೋದು, ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ನ್ಯೂ ಪ್ರಾಡಕ್ಟ್ ನ ಇಂಪ್ಲಿಮೆಂಟ್ ಮಾಡ್ಬೋದು, ನ್ಯೂ ಪ್ರಾಜೆಕ್ಟ್ ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಇಂದ ನಾವು ಒಂದು ಆರ್ಗನೈಸೇಷನ್ ನ ಗೋಲ್ ಅನ್ನ ಅಚೀವ್ ಮಾಡ್ಬೋದು. ಥ್ಯಾಂಕ್ ಯು. ನೆಕ್ಸ್ಟ್ ವಿಲ್ ಬಿ ಕಂಟಿನ್ಯೂಡ್ ಬೈ ನಿವೇದಿತಾ. Good morning, ma'am.
Principles of measurement. Research and development costs shall include all costs that are directly traceable to research and development activities or that can be assigned to research and development activities strictly on the basis of a cause and effect benefit received. Such costs shall include the following elements. ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ನಲ್ಲಿ ಎಲ್ಲಾ ಕಾಸ್ಟ್ ಇನ್ಕ್ಲೂಡ್ ಆಗಿರುತ್ತೆ. ಅಂತ ಕಾಸ್ಟ್ ನ ಡೈರೆಕ್ಟ್ ಆಗಿ ಟ್ರೇಸಬಲ್ ಮಾಡಬಹುದು ಥ್ರೂ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಇಂದ. ಟ್ರೇಸಬಲ್ ಅಂದ್ರೆ ರೆಕಾಗ್ನೈಸ್ ಮಾಡಬಹುದು ಅಂತ. ಆರ್ ಡೈರೆಕ್ಟ್ ಟ್ರೇಸಬಲ್ ಕಾಸ್ಟ್ ನ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಗೆ ಅಸೈನ್ ಮಾಡಬಹುದು. ಸ್ಟ್ರಿಕ್ಟ್ಲಿ ಆನ್ ದ ಬೇಸಿಸ್ ಆಫ್ ಟೂ ಬೇಸಿಸ್ ಮೇಲೆ ನಾವು ಅಸೈನ್ ಮಾಡಬಹುದು. ಫಸ್ಟ್ ಒನ್ ಕಾಸ್ ಅಂಡ್ ಇಫೆಕ್ಟ್ ಮೇಲೆ ಅಂಡ್ ಸೆಕೆಂಡ್ ಒನ್ ಬೆನಿಫಿಟ್ಸ್ ರಿಸೀವ್ಡ್ ಮೇಲೆ. ಇಂಥ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸಮ್ ಆಫ್ ದ ಎಲಿಮೆಂಟ್ಸ್ ನ ಇನ್ಕ್ಲೂಡ್ ಆಗಿರುತ್ತೆ. ಫಸ್ಟ್ ಒನ್ ದ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಅಂಡ್ ಸರ್ವಿಸ್ ಕನ್ಸ್ಯೂಮ್ಡ್ ಇನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್. ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ನಲ್ಲಿ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಮತ್ತೆ ಸರ್ವಿಸಸ್ ಇನ್ವಾಲ್ವ್ ಆಗಿರುತ್ತೆ. ಸೆಕೆಂಡ್ ಒನ್ ಕಾಸ್ಟ್ ಆಫ್ ಬಾಟ್ ಔಟ್ ಮೆಟೀರಿಯಲ್ಸ್ ಅಂಡ್ ಹೈರ್ಡ್ ಸರ್ವಿಸ್ ಆಸ್ ಪರ್ ಇನ್ವಾಯ್ಸ್ or agreed price including duties and taxes directly attributable. There no net of trade discount rebate taxes and duties refundable are to be credited. ಅಂದ್ರೆ as per invoice cost of bought out materials ಮತ್ತೆ hired services ಹಾಗೂ ಅಗ್ರೀಡ್ ಪ್ರೈಸ್ ನಲ್ಲಿ ಡ್ಯೂಟೀಸ್ ಮತ್ತೆ ಟ್ಯಾಕ್ಸಸ್ ಇನ್ಕ್ಲೂಡ್ ಆಗಿರುತ್ತೆ. ಇವೆಲ್ಲದನ್ನು ಡೈರೆಕ್ಟ್ ಆಗಿ ನೆಟ್ ಆಫ್ ಟ್ರೇಡ್ ಡಿಸ್ಕೌಂಟ್ ರಿಬೇಟ್ಸ್ ಟ್ಯಾಕ್ಸಸ್ ಮತ್ತೆ ಡ್ಯೂಟೀಸ್ ಗಳನ್ನ ರಿಫಂಡ್ ಆರ್ ಕ್ರೆಡಿಟ್ ಆಗೋದಕ್ಕೆ ರೀಸನ್ ಆಗುತ್ತೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಕ್ಟಿವಿಟಿ. ನೆಕ್ಸ್ಟ್ ಸ್ಲೈಡ್. ಥರ್ಡ್ ಒನ್ the salary, wages and other related costs are personal engaged research and development activity. ಅಂದ್ರೆ salaries, wages and other related costs, all these activities are included in research and development. Fourth point, the depreciation of equipment and facilities and other tangible assets and amortization of intangible assets to the extent that they are used for research and development activities. Fourth, equipments, facilities and other tangible assets ಮತ್ತೆ intangible assets ಮೇಲೆ ಡಿಪ್ರಿಸಿಯೇಷನ್ ಮತ್ತೆ ಅಮಾರ್ಟೈಸೇಷನ್ ನ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಚಾರ್ಜ್ ಮಾಡುತ್ತೆ. ಫಿಫ್ತ್, ಓವರ್ ಹೆಡ್ ಕಾಸ್ಟ್ ಅದರ್ ದನ್ ಜನರಲ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಡೆವಲಪ್ಮೆಂಟ್ ಆಕ್ಟಿವಿಟಿ. ಓವರ್ ಹೆಡ್ ಕಾಸ್ಟ್ ಮತ್ತೆ ಅದರ್ ದನ್ ಜನರಲ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಓವರ್ ಹೆಡ್ ಕಾಸ್ಟ್ ನಲ್ಲಿ ಜನರಲ್ ಅಡ್ಮಿನಿಸ್ಟ್ರೇಷನ್ ನ ಬಿಟ್ಟು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ರಿಲೇಟೆಡ್ ಆಗಿರುತ್ತೆ ಅಂತ ಈ ಪಾಯಿಂಟ್ ಹೇಳುತ್ತೆ. ಸಿಕ್ಸ್ತ್, ಕಾಸ್ಟ್ ಇನ್ಕ್ಲೂಡ್ ಫಾರ್ ಕ್ಯಾರಿಂಗ್ ಔಟ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಬೈ ಅದರ್ ಎಂಟಿಟೀಸ್ ಅಂಡ್ ಚಾರ್ಜ್ ಟು ದಿ ಎಂಟಿಟಿ. ಸಿಕ್ಸ್ತ್, ಬೇರೆ ಎಂಟಿಟೀಸ್ ಅವರು ಕ್ಯಾರಿಂಗ್ ಔಟ್ಗೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಕ್ಟಿವಿಟಿಯಿಂದ ಕಾಸ್ಟ್ ಇನ್ಕರ್ಡ್ ಆದ್ರೆ ಆ ಕಾಸ್ಟ್ ನ ಎಂಟಿಟೀಸ್ ಇಂದಾನೇ ಚಾರ್ಜ್ ಮಾಡ್ತಾರೆ. ಸೆವೆಂತ್, ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಇನ್ ಸೆಕ್ಯೂರಿಂಗ್ ಕಾಪಿರೈಟ್ಸ್ ಆರ್ ಲೈಸೆನ್ಸ್. ಸೆಕ್ಯೂರಿಂಗ್ ಕಾಪಿರೈಟ್ಸ್ ಅಥವಾ ಲೈಸೆನ್ಸ್ಗೆ ಆಗಿರುವಂತ ಎಕ್ಸ್ಪೆಂಡಿಚರ್ ಕೂಡ ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. 8 point, expenditure incurred for developing computer software. ಕಂಪ್ಯೂಟರ್ ಸಾಫ್ಟ್ವೇರ್ ಗೆ ಡೆವಲಪ್ ಇನ್ಕರ್ಡ್ ಆಗಿರುವಂತ ಎಕ್ಸ್ಪೆಂಡಿಚರ್ ಕೂಡ ನಾವು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ನಲ್ಲಿ ಮೆನ್ಷನ್ ಮಾಡಿರ್ತಾರೆ. 9th, ಕಾಸ್ಟ್ ಇನ್ಕರ್ಡ್ ಫಾರ್ ದ ಡಿಸೈನ್ ಇಫ್ ಟೂಲ್ಸ್, ಜಿಗ್ಸ್, ಮಾಡೆಲ್ಸ್ ಅಂಡ್ ಡೈಸ್. ಜಿಗ್ಸ್ ಟೂಲ್ಸ್ ಮತ್ತೆ ಜಿಗ್ಸ್, ಮಾಡೆಲ್ಸ್ ಅಂಡ್ ಡೈಸ್ ಗೆ ಆಗಿರುವಂತ ಎಕ್ಸ್ಪೆಂಡಿಚರ್ ನ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ನೆಕ್ಸ್ಟ್ ಸ್ಲೈಡ್. 10th, other costs that can be directly attributable to research and development activity can be identified with the specific project. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಕ್ಟಿವಿಟಿಗೆ ಡೈರೆಕ್ಟ್ ಆಗಿ ಕಾರಣ ಆಗಿರುವಂತ ಅದರ್ ಕಾಸ್ಟ್ ಅದನ್ನ ಸ್ಪೆಸಿಫಿಕ್ ಪ್ರಾಜೆಕ್ಟ್ಸ್ ನಲ್ಲಿ ಐಡೆಂಟಿಫೈ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ಪಾಯಿಂಟ್ is subsidiary grant incentives or similar nature receivable with respect to research and development activity, if any, shall be reduced
from the cost to such research and development activity. ಅಂದ್ರೆ ಸಿಮಿಲರ್ ನೇಚರ್ ಇರೋ ಅಂತ ಐಟಮ್ಸ್ ಮೀನ್ಸ್ ಸಬ್ಸಿಡಿಯರಿ ಆಗಿರ್ಬೋದು, ಗ್ರಾಂಟ್, ಇನ್ಸೆಂಟಿವ್ಸ್ ಆಗಿರ್ಬೋದು, ಇಂಥದ್ದನ್ನ ಕಾಸ್ಟ್ ಆಫ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಕ್ಟಿವಿಟಿಯಿಂದ ರಿಸೀವ್ ಮಾಡಿದ್ರೆ ಅಂತದನ್ನ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ನಲ್ಲಿ ಮೆಜರ್ಗೆ ತಗೊಳ್ತಾರೆ ಅಂತ. ಎನಿ ಅಬ್ನಾರ್ಮಲ್ ಕಾಸ್ಟ್ ವರ್ ಇಟ್ ಮೆಟೀರಿಯಲ್ ಅಂಡ್ ಕ್ವಾಲಿಫೈಡ್ ಶಲ್ ನಾಟ್ ಫಾರ್ ಪಾರ್ಟ್ ಆಫ್ ದಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್. ಯಾವ್ದಾದ್ರು ಅಬ್ನಾರ್ಮಲ್ ಕಾಸ್ಟ್ ಎಕ್ಸೆಪ್ಟ್ ಮೆಟೀರಿಯಲ್ ಕ್ವಾಂಟಿಫೈಯಬಲ್ ಇಂಥದ್ದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ನಲ್ಲಿ ಪಾರ್ಟ್ ಆಗಿರೋದಿಲ್ಲ, ಅಂದ್ರೆ ಮೀನ್ಸ್ ಇನ್ಕ್ಲೂಡ್ ಆಗಿರೋದಿಲ್ಲ ಇದ್ರಲ್ಲಿ ಅಂತ. Fines, penalties, damages, and similar level paid to statutory authority or other third parties shall not form part of the research and development cost. ಅಂದ್ರೆ ಫೈನ್ಸ್, ಪೆನಾಲ್ಟೀಸ್, ಡ್ಯಾಮೇಜಸ್ ಅಂಡ್ ಸಿಮಿಲರ್ ಟೈಪ್ ಆಫ್ ದಿ ಚಾರ್ಜಸ್ ಗಳು ಸ್ಟ್ಯಾಚ್ಯುಟರಿ ಅಥಾರಿಟಿಗೆ ಅಥವಾ ಅದರ್ ಥರ್ಡ್ ಪಾರ್ಟೀಸ್ಗೆ ಕೊಟ್ಟಿದ್ರೆ ಅಂತ ಚಾರ್ಜಸ್ ನ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಪಾರ್ಟ್ ಆಗಿರೋದಿಲ್ಲ, ಅಂದ್ರೆ ಅದನ್ನ ಇನ್ಕ್ಲೂಡ್ ಮಾಡ್ಕೊಂಡಿರಲ್ಲ ಅಂತ. And the amortization of an intangible assets arising from the development activity shall be treated as set out in the CAS 16 relating to depreciation and amortization. ಅಂದ್ರೆ ಡೆವಲಪ್ಮೆಂಟ್ ಆಕ್ಟಿವಿಟಿ ನಲ್ಲಿ ಅರೈಸ್ ಆಗಿರುವಂತಹ ಅಮಾರ್ಟೈಸೇಷನ್ ಆಫ್ ಅನ್ ಇಂಟ್ಯಾಂಜಿಬಲ್ ಅಸೆಟ್ಸ್ ನ CAS 16 ಡಿಪ್ರೆಸಿಯೇಷನ್ ಮತ್ತೆ ಅಮಾರ್ಟೈಸೇಷನ್ ಅಲ್ಲಿ ಟ್ರೀಟ್ ಮಾಡ್ತಾರೆ. ಬಟ್ CAS 18 ಅಲ್ಲಿ ಟ್ರೀಟ್ ಮಾಡೋದಿಲ್ಲ, ಯಾವ ಟ್ರೀಟ್ಮೆಂಟ್ ಇರೋದಿಲ್ಲ. ನೆಕ್ಸ್ಟ್ ಸ್ಲೈಡ್. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಶಲ್ ನಾಟ್ ಇನ್ಕ್ಲೂಡ್ ಇನ್ಪುಟ್ ಕಾಸ್ಟ್. ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ನಲ್ಲಿ ಇನ್ಪುಟ್ ಕಾಸ್ಟ್ ನ ಇನ್ಕ್ಲೂಡ್ ಆಗಿರೋದಿಲ್ಲ. Creditors recoveries relating to research and development cost if material and qualifiable include from the sale of ಔಟ್ಪುಟ್ ಪ್ರೊಡ್ಯೂಸ್ ಫ್ರಮ್ ದ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್. ಅಂದ್ರೆ ಕ್ರೆಡಿಟರ್ಸ್ ಮತ್ತೆ ರಿಕವರೀಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಗೆ ರಿಲೇಟಿಂಗ್ ಆಗಿದ್ರೆ ಹಾಗೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಕ್ಟಿವಿಟಿಯಿಂದ ಪ್ರೊಡ್ಯೂಸ್ ಆಗಿರೋ ಅಂತ ಔಟ್ಪುಟ್ ನಲ್ಲಿ ಮೆಟೀರಿಯಲ್ ಮತ್ತೆ ಕ್ವಾಂಟಿಫೈಯಬಲ್ ಇನ್ಕ್ಲೂಡ್ ಆಗಿದ್ರೆ ಅಂತ ಐಟಮ್ಸ್ ನ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ನಲ್ಲಿ ಡಿಡಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಅಸೈನ್ಮೆಂಟ್ ಆಫ್ ಕಾಸ್ಟ್. ಅಸೈನ್ಮೆಂಟ್ ಆಫ್ ಕಾಸ್ಟ್ ನಲ್ಲಿ ಫಸ್ಟ್ ಪಾಯಿಂಟ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಆರ್ ಅಟ್ರಿಬ್ಯೂಟಬಲ್ ಟು ಎ ಸ್ಪೆಸಿಫಿಕ್ ಕಾಸ್ಟ್ ಆಬ್ಜೆಕ್ಟಿವ್ ಶಾಲ್ ಬಿ ಅಸೈನ್ ಟು ದ ಕಾಸ್ಟ್ ಆಬ್ಜೆಕ್ಟ್ ಡೈರೆಕ್ಟ್ಲಿ. ಸ್ಪೆಸಿಫಿಕ್ ಕಾಸ್ಟ್ ಗೆ ರೀಸನೇಬಲ್ ಆಗಿರೋಂತ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ನ ಆ ಸ್ಪೆಸಿಫಿಕ್ ಕಾಸ್ಟ್ ಆಬ್ಜೆಕ್ಟಿವ್ ಗೆನೆ ಅಸೈನ್ ಮಾಡ್ತಾರೆ. Development cost which results in the creation of an intangible asset shall be amortized over its useful life. Intangible assets ನಲ್ಲಿ ಕ್ರಿಯೇಟ್ ಮಾಡ್ಲಿಕ್ಕೆ ಆಗಿರಂತಹ ಡೆವಲಪ್ಮೆಂಟ್ ಕಾಸ್ಟ್ ಅನ್ನ ಅಸೆಟ್ ನ ಓವರ್ ಆಲ್ ಯೂಸ್ಫುಲ್ ಲೈಫ್ ಟೈಮ್ ನಲ್ಲಿ ಅಮಾರ್ಟೈಸ್ ಮಾಡ್ತಾರೆ. ಅಂದ್ರೆ ಅದು ಚಾರ್ಜ್ ಮಾಡ್ತಾರೆ ಲೈಫ್ ಟೈಮ್ ನಲ್ಲಿ, ಮುಂದಕ್ಕಿರುವಂತಹ ಲೈಫ್ ಟೈಮ್ ನಲ್ಲಿ ಆ ಅಮೌಂಟ್ ನ ಚಾರ್ಜ್ ಮಾಡ್ತಾರೆ ಅಂತ. ಅಸೈನ್ಮೆಂಟ್ ಆಫ್ ಡೆವಲಪ್ಮೆಂಟ್ ಕಾಸ್ಟ್ ಶಾಲ್ ಬಿ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಬೆನಿಫಿಟ್ ರಿಸೀವ್ಡ್. ಬೆನಿಫಿಟ್ಸ್ ರಿಸೀವ್ಡ್ ಮೇಲೆ ಅಸೈನ್ಮೆಂಟ್ ಆಫ್ ಡೆವಲಪ್ಮೆಂಟ್ ಕಾಸ್ಟ್ ಬೇಸ್ ಆಗಿರುತ್ತೆ. Next point, research and development cost incurred from the development and improvement of an existing process of product shall be included in the cost of production. Present form ನಲ್ಲಿ existing process or product ಡೆವಲಪ್ಮೆಂಟ್ ಮತ್ತೆ ಇಂಪ್ರೂವ್ಮೆಂಟ್ ಗೆ ಇನ್ಕರ್ ಆಗಿರೋಂತಹ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ನ ಪ್ರೊಡಕ್ಷನ್ ಕಾಸ್ಟ್ ನಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. Next point, development cost attributable to a saleable service, that is, for example, providing technical know-how to outside parties shall be accumulated separately and treated as cost providing the service. ಅಂದ್ರೆ ಸೇಲೇಬಲ್ ಸರ್ವಿಸ್ಗೆ ಡೆವಲಪ್ಮೆಂಟ್ ಕಾಸ್ಟ್ ಕಾರಣ ಆಗೈತೆ. ಅಂದ್ರೆ ಸೇಲ್ಸ್ ಮಾಡೋಂತಹ ಎಲ್ಲಾ ಐಟಮ್ಸ್ಗೂ ಡೆವಲಪ್ಮೆಂಟ್ ಕಾಸ್ಟ್ ರೀಸನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಔಟ್ಸೈಡ್ ಪಾರ್ಟೀಸ್ ನ ಸೆಪರೇಟ್ ಆಗಿ ಟ್ರೀಟ್ ಮಾಡ್ತೀವಿ. ಅಂದ್ರೆ ಅವರು ಬೇರೆ ನಮ್ಮ ಡಿಪಾರ್ಟ್ಮೆಂಟ್ ಸೇರಿದವ್ರಲ್ಲ ಅಂತ ಟ್ರೀಟ್ ಮಾಡ್ಬಿಟ್ಟು ಮತ್
ಅವ್ರನ್ನ ಕಾಸ್ಟ್ ಆಫ್ ಸರ್ವಿಸ್ ಪ್ರೊವೈಡರ್ ಆಗಿ ಟ್ರೀಟ್ ಮಾಡ್ಕೊಂತೀವಿ ನಾವು ನಮ್ಮ ಫಾರ್ಮ್ ನಲ್ಲಿ. ಥ್ಯಾಂಕ್ ಯು ಮ್ಯಾಮ್. ನೆಕ್ಸ್ಟ್ ಟಾಪಿಕ್ ವಿಲ್ ಬಿ ಕಂಟಿನ್ಯೂಡ್ ಬೈ ನಾಜ್ನಿನ್ ತಾಜ್. Good morning, ma'am. I'm Nazneen Taj, and my presentation topic is presentation and disclosure of research and development cost. Research and development cost ಅಂದ್ರೆ ಏನು ಅಂತ ಗೊತ್ತಿದೆ. ನಾವ್ ಏನಾದ್ರೂ ನೀವು ಐಡಿಯಾಸ್ ಅನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಏನ್ ಎಕ್ಸ್ಪೆನ್ಸಸ್ ಅನ್ನ ಮಾಡ್ತೀವೋ ಆ ಕಾಸ್ಟ್ ಅನ್ನ ನಾವು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಅಂತ ಹೇಳ್ತೀವಿ ಸಿಂಪ್ಲಿ. ನಿಮಗೆ ಇವಾಗ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಅಂದ್ರೆ ಏನು ಅದೆಲ್ಲ ಈಗ ಗೊತ್ತಾಗಿದೆ. ಈಗ ನಾವು ಆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಅನ್ನ ಹೇಗೆ ಪ್ರೆಸೆಂಟ್ ಮಾಡೋದು, ಮತ್ತೆ ಅಕಾರ್ಡಿಂಗ್ ಟು ಕಾಸ್ಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನಾವ್ ಏನನ್ನ ಡಿಸ್ಕ್ಲೋಸ್ ಮಾಡ್ಬೇಕು ಈ ಸ್ಟ್ಯಾಂಡರ್ಡ್ ಅಲ್ಲಿ ಅಂತ ಈಗ ಹೇಳ್ತೀನಿ. ಪ್ರೆಸೆಂಟೇಶನ್ ಹೇಗ್ ಮಾಡ್ಬೇಕು ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ರಿಲೇಟಿಂಗ್ ಟು ಇಂಪ್ರೂವ್ಮೆಂಟ್ ಆಫ್ ಪ್ರೋಸೆಸ್ ಆರ್ ಪ್ರಾಡಕ್ಟ್ ಆರ್ ಸರ್ವಿಸಸ್ shall be presented as a separate item of cost in the statement under cost of production. Research and development cost ಪ್ರೋಸೆಸ್ ಗೆ ಪ್ರಾಡಕ್ಟ್ಸ್ ಗೆ ಸರ್ವಿಸಸ್ ಅನ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ರಿಲೇಟ್ ಆಗಿದ್ರೆ, ಆ ಪ್ರೊಸೆಸ್ ಅನ್ನ ಪ್ರಾಡಕ್ಟ್ ಸರ್ವಿಸಸ್ ಅದಕ್ಕೆ ಇಂಪ್ರೂವ್ ಮಾಡೋದಕ್ಕೋಸ್ಕರ ಎಕ್ಸ್ಪೆನ್ಸ್ ಆಗಿರೋ ಕಾಸ್ಟ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಆಗಿದ್ರೆ ಅದನ್ನ ಸೆಪರೇಟ್ ಐಟಮ್ ಆಫ್ ಕಾಸ್ಟ್ ಅಂದ್ರೆ ಕಾಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಸೆಪರೇಟ್ ಐಟಮ್ ಆಗಿ ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂಡರ್ ಅಲ್ಲಿ ಪ್ರೆಸೆಂಟ್ ಮಾಡ್ಬೇಕು. ಹೇಗೆ ಅಂದ್ರೆ ಈಗ ಪ್ರೊಸೆಸ್ ಪ್ರಾಡಕ್ಟ್ಸ್ ನಾವು ಅದಕ್ಕೆ ಏನಾದ್ರು ನ್ಯೂ ಐಡಿಯಾಸ್ ಅನ್ನ ಮಾಡಿರ್ತೀವಿ, ಅದಕ್ಕೆ ಡೆವಲಪ್ಮೆಂಟ್ಗೋಸ್ಕರ ಗ್ರೋತಿಗೋಸ್ಕರ ಯಾವ್ದಾದ್ರು ನಾವು ಏನಾದ್ರೂ ಒಂದ್ ಸ್ವಲ್ಪ ಏನಾದ್ರು ಡೆವಲಪ್ ಮಾಡಿದ್ರೆ, ಏನಾದ್ರು ಚೇಂಜಸ್ ಮಾಡಿದ್ರೆ ಅದನ್ನ ಆ ಚೇಂಜಸ್ ಆಗಿರೋ ಕಾಸ್ಟ್ ಅನ್ನ ನಾವು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಅದು ರಿಲೇಟ್ ಆಗಿರ್ಬೇಕು ಆ ಪ್ರೊಸೆಸ್ಸಿಗೆ, ಅದಕ್ಕೆ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಆಗಿರ್ಬೇಕು ಆ ಕಾಸ್ಟ್. ಅದನ್ನ ನಾವು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಅಂತ ಹೇಳ್ಬೇಕು. ಮತ್ತೆ ಆ ಕಾಸ್ಟ್ ಅನ್ನ ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂಡರ್ ಅಲ್ಲಿ ಕಾಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಪ್ರೆಸೆಂಟ್ ಮಾಡ್ಬೇಕು. ಮತ್ತೆ research and development cost which are not related to improvement of process, materials, devices, process, systems, products or services shall be presented as a part of reconciliation statement. Research and development adu process, material, devices ಅದಕ್ಕೆಲ್ಲ ನಾಟ್ ರಿಲೇಟೆಡ್ ಟು ಇಂಪ್ರೂವ್ಮೆಂಟ್. ಏನ್ ಪ್ರೊಸೆಸ್ ಇರುತ್ತೆ, ಮೆಟೀರಿಯಲ್ಸ್ ಇರುತ್ತೆ, ಅದಕ್ಕೆಲ್ಲ ಇಂಪ್ರೂವ್ಮೆಂಟಿಗೋಸ್ಕರ ಆಗಿರ್ಬಾರ್ದು. ಆ ಕಾಸ್ಟ್ ನಾಟ್ ರಿಲೇಟೆಡ್ ಟು ಇಂಪ್ರೂವ್ಮೆಂಟ್ ಆಗಿರ್ಬೇಕು. ಅದಕ್ಕೆ ಆ ಕಾಸ್ಟ್ ಅನ್ನ ನಾವು ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಲ್ಲಿ ಪ್ರೆಸೆಂಟ್ ಮಾಡ್ಬೇಕು. ಪಾರ್ಟ್ ಆಫ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂತ ನಾವು ಪ್ರೆಸೆಂಟ್ ಮಾಡ್ಬೇಕು. ಇಂಪ್ರೂವ್ಮೆಂಟ್ ಕಾಸ್ಟ್ ರಿಲೇಟೆಡ್ ಟು ಇಂಪ್ರೂವ್ಮೆಂಟ್ ಮೆಟೀರಿಯಲ್ಸ್, ಪ್ರೋಸೆಸ್ ಪ್ರಾಡಕ್ಟ್ ಸರ್ವಿಸಸ್ ಅದಕ್ಕೆಲ್ಲ ರಿಲೇಟೆಡ್ ಆಗಿರೋ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಅನ್ನ ನಾವು ಕಾಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂಡರ್ ಅಲ್ಲಿ ನಾವು ಪ್ರೆಸೆಂಟ್ ಮಾಡ್ಬೇಕು. ನಾಟ್ ರಿಲೇಟೆಡ್ ಟು ಇಂಪ್ರೂವ್ಮೆಂಟ್ ಪ್ರಾಡಕ್ಟ್ ಪ್ರೊಸೆಸ್ಗೆ ಎಲ್ಲ ನಾಟ್ ರಿಲೇಟೆಡ್ ಟು ಇಂಪ್ರೂವ್ಮೆಂಟ್, ಅದು ಇಂಪ್ರೂವ್ಮೆಂಟ್ ಗೆ ನಾಟ್ ರಿಲೇಟ್ ಆಗಿದೆ ಅದನ್ನ ಪಾರ್ಟ್ ಆಫ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂತ ಹೇಳಿ ಪ್ರೆಸೆಂಟ್ ಮಾಡ್ಬೇಕು. And then next move towards the disclosure. Disclosure ಅಂದ್ರೆ ಈ ಕಾಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ನಾವು ಏನೇನೆಲ್ಲ ಡಿಸ್ಕ್ಲೋಸ್ ಮಾಡ್ಬೇಕು ಅಂದ್ರೆ the basis of accumulation and assignment of research and development cost. ನಾವು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಅನ್ನ ಯಾವ ತರ ಅಸೈನ್ ಮಾಡ್ತೀವಿ, ಯಾವ ಬೇಸಿಸ್ ಮೇಲೆ ಅಸೈನ್ ಮಾಡ್ತೀವಿ ಅಂತ ಹೇಳಿ ಈಗ ನೀವೆಲ್ಲ ತಿಳ್ಕೊಂಡಿದ್ದೀರಾ ಅಸೈನ್ಮೆಂಟ್ ಯಾವ ತರ ಮಾಡ್ಬೇಕು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಅಂತ. ಆ ಬೇಸಿಸ್ ಫಾರ್ ಎಕ್ಸಾಂಪಲ್ ಬೆನಿಫಿಟ್ಸ್ ರಿಸೀವ್ಡ್ ಅದ್ರ ಮೇಲೆ ಮಾಡ್ತೀರಾ, ಮತ್ತೆ ಕಾಸ್ಟ್ ಆಬ್ಜೆಕ್ಟ್ ನ ಸ್ಪೆಸಿಫಿಕ್ ಆಬ್ಜೆಕ್ಟ್ ಆಗಿ ಯಾವ ತರ ಡೈರೆಕ್ಟ್ ಆಗಿ ಅದಕ್ಕೆ ಅಟ್ರಿಬ್ಯೂಟೇಬಲ್ ಆಗ್ಬೇಕು ಅದ್ರ ಮೇಲ್ ಮಾಡ್ತೀರಾ. ಅಟ್ರಿಬ್ಯೂಟ್ ಆದಾಗ ಕಾಸ್ಟ್ ಆಬ್ಜೆಕ್ಟ್ ಗೆ ಡೈರೆಕ್ಟ್ಲಿ ಅಟ್ರಿಬ್ಯೂಟ್ ಆದಾಗ, ನಾಟ್ ಡೈರೆಕ್ಟ್ಲಿ ಅಟ್ರಿಬ್ಯೂಟ್ ಆದಾಗ, ನಾಟ್ ಅಟ್ರಿಬ್ಯೂಟೇಬಲ್ ಆದಾಗ ಯಾವ ತರ ಅಸೈನ್ ಮಾಡ್ಬೇಕು ಅಂತ ನೀವು ಈ ಬೇಸಿಸ್ ತಗೊಂಡಿರ್ತೀರಾ. ಆ ಬೇಸಿಸ್ ಅನ್ನ ನೀವು ಡಿಸ್ಕ್ಲೋಸ್ ಮಾಡ್ಬೇಕು. Next one, the research and development cost paid to related parties. Now related parties ಅಂದ್ರೆ ನಿಮ್ ಫರ್ಮ್ ಗೆ ರಿಲೇಟೆಡ್ ಪಾರ್ಟೀಸ್ ಯಾರು ಇರ್ತಾರೆ ಅವರಿಗೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಏನಾದ್ರು ಪೇ ಮಾಡಿದ್ರೆ, ಯಾಕಂದ್ರೆ ಅವ್ರ ಏನಾದ್ರು ಇನ್ವೆನ್ಷನ್ಸ್ ಅಲ್ಲಿ ಏನಾದ್ರು ಮಾಡಿದ್ರೆ ಅವ್ರಿಗೆ ಏನಾದ್ರು ಇದ್ರಲ್ಲಿ ಇದೆ ನೋಡಿ ರಿಲೇಟೆಡ್ ಪಾರ್ಟಿ ಆಸ್ ಪರ್ ದ ಅಪ್ಲಿಕೇಬಲ್ ಲೀಗಲ್ ರಿಕ್ವೈರ್ಮೆಂಟ್ಸ್ ರಿಲೇಟಿಂಗ್ ಟು ಕಾಸ್ಟ್ ಸ್ಟೇಟ್ಮೆಂಟ್ ಆಸ್ ಆನ್ ದ ಡೇಟ್ ಆಫ್ ಸ್ಟೇಟ್ಮೆಂಟ್. ಆ ಸ್ಟೇಟ್ಮೆಂಟ್ ಮಾಡಿರೋ ಡೇಟಿಗೆ ಲೀಗಲ್ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಆ ರಿಲೇಟೆಡ್ ಪಾರ್ಟಿ ಪ್ರಕಾರ ಥ್ರೂ ರಿಲೇಟೆಡ್ ಪಾರ್ಟೀಸ್ ಏನೆಲ್ಲ ನಮಗೆ ರಿಕ್ವೈರ್ಮೆಂಟ್ಸ್ ಇರುತ್ತೆ ಆ ರಿಕ್ವೈರ್ಮೆಂಟ್ಸ್ ಅನ್ನ ನಾವು ಯಾವ ತರ ಯೂಸ್ ಮಾಡ್ಕೊಂಡಿರ್ತೀವಿ, ಮತ್ತೆ ಆ ಯೂಸ್ ಮಾಡ್ಕೊಂಡಿದ್ದಕ್ಕೆ ನಾವು ಅವ್ರಿಗೆ ಪೇ ಮಾಡಿರ್ತೀವಲ್ಲ ಆ ಪೇ ಮಾಡಿರೋ ಅಮೌಂಟ್ ಅನ್ನ ನಾವು ಆ ಪೇ ಮಾಡಿರೋ ಕಾಸ್ಟ್ ಅನ್ನ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಅಂತ ಹೇಳಿ ಮಾಡಿ ಅದನ್ನ ಸಹ ಡಿಸ್ಕ್ಲೋಸ್ ಮಾಡ್ಬೇಕಾಗಿರುತ್ತೆ. ನೆಕ್ಸ್ಟ್
ನೆಕ್ಸ್ಟ್ ನೋಡ್ಬೇಕು ಅಂದ್ರೆ ಕ್ರೆಡಿಟ್ ರಿಕವರೀಸ್ ಫ್ರಮ್ ರಿಲೇಟೆಡ್ ಪಾರ್ಟೀಸ್ ಗೆ ನಾವು ಕ್ರೆಡಿಟ್ ರಿಕವರೀಸ್ ಏನಾಗಿರುತ್ತೆ, ಕ್ರೆಡಿಟ್ಸ್ ರಿಕವರೀಸ್ ನಮಗೆ ರಿಲೇಟೆಡ್ ಪಾರ್ಟೀಸ್ ಇಂದ ನಾವು ಪೇ ಮಾಡಿರ್ತೀವಿ, ಮತ್ತೆ ನಮಗೆ ಅವ್ರೇನಾದ್ರೂ ರಿಕವರಿ ಮಾಡಿದ್ರೆ ಆ ಕ್ರೆಡಿಟ್ ಅನ್ನ ನಾವೇ ಮಾಡ್ತೀವಲ್ಲ ಅದನ್ನು ಸಹ ಡಿಸ್ಕ್ಲೋಸ್ ಮಾಡಬೇಕು. ಅಂಡ್ ದೆನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಇನ್ಕರ್ಡ್ ಇನ್ ಫಾರಿನ್ ಎಕ್ಸ್ಚೇಂಜ್. ಈಗ ನಾವು ಫಾರಿನ್ ಎಕ್ಸ್ಚೇಂಜ್ ಏನಾದ್ರು ಮಾಡುವಾಗ, ಈಗ ನಾವು ಬೇರೆ ಕಂಟ್ರೀಸ್ ಗೆ ಮೆಟೀರಿಯಲ್ಸ್ ಏನಾದ್ರು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡುವಾಗ ಈಗ ನಾವು ಬೇರೆ ಕಂಟ್ರಿಗೆ ಇಲ್ಲಿಂದ ಸಪ್ಲೈ ಮಾಡ್ಬೇಕು ಅಂದ್ರೆ ಆ ಕಂಟ್ರೀಸ್ ಅಲ್ಲಿ ಇರೋ ನೀಡ್ ಯಾವ್ದಿದೆ, ಹೌದು ಯಾವ ತರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇದೆ, ಅದ್ರ ಪ್ರಕಾರ ನಾವೇನಾದ್ರೂ ಮೆಟೀರಿಯಲ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಆ ಫಾರಿನ್ ಎಕ್ಸ್ಚೇಂಜ್ ಅಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಅಲ್ಲಿ ಈಗ ನಾವು ನ್ಯೂ ಐಡಿಯಾಸ್ ನ ಇಂಪ್ಲಿಮೆಂಟ್ ಮಾಡ್ಲೇಬೇಕು. ಯಾಕಂದ್ರೆ ಅವರು ಸ್ಟೈಲ್ ಆಫ್ ಲಿವಿಂಗ್ ಡಿಫ್ರೆಂಟ್ ಆಗಿರುತ್ತೆ. ಅವ್ರ ಪ್ರಕಾರ ನಾವು ಏನಾದ್ರು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಪ್ರಾಡಕ್ಟ್ ಗೆ ಏನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಆಗಿರುತ್ತೆ ಆ ಕಾಸ್ಟ್ ಅನ್ನ ನಾವು ಇಲ್ಲಿ ಡಿಸ್ಕ್ಲೋಸ್ ಮಾಡ್ಬೇಕು. ಎನಿ ಸಬ್ಸಿಡಿ ಆರ್ ಗ್ರಾಂಟ್ ಆರ್ ಇನ್ಸೆಂಟಿವ್ ಅಂಡ್ ಎನಿ ಸಚ್ ಪೇಮೆಂಟ್ ರೆಡ್ಯೂಸ್ಡ್ ಫ್ರಮ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್. ಮತ್ತೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಇಂದ ಏನಾದ್ರು ಸಬ್ಸಿಡೀಸ್ ಬಂದ್ರೆ, ಇನ್ಸೆಂಟಿವ್ಸ್ ಬಂದ್ರೆ ಅದೆಲ್ಲ ನಾವು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಇಂದ ಏನ್ ನಾವು ರೆಡ್ಯೂಸ್ ಮಾಡ್ತೀವಿ, ಡಿಡಕ್ಟ್ ಮಾಡಿರ್ತೀವಿ, ಆ ಕಾಸ್ಟ್ ಅನ್ನು ಸಹ ನಾವು ಡಿಸ್ಕ್ಲೋಸ್ ಮಾಡಬೇಕು. ಕ್ರೆಡಿಟ್ ರಿಕವರೀಸ್ ಡಿಡಕ್ಟೆಡ್ ಫ್ರಮ್ ದ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್. ಮತ್ತೆ ಕ್ರೆಡಿಟ್ ರಿಕವರೀಸ್ ನಾವು ಪೇಡ್ ಮಾಡಿರೋದು ಮಾಡಬೇಕು, ಡಿಸ್ಕ್ಲೋಸ್ ಮಾಡಬೇಕು. ನಾವು ರಿಕವರಿ ಮಾಡ್ಕೊಂಡಿರೋದು ಮಾಡಬೇಕು. ಅಂಡ್ ದೆನ್ ಆ ರಿಕವರಿ ಮಾಡ್ಕೊಂಡಿರೋ ಕ್ರೆಡಿಟ್ ಅಮೌಂಟ್ ಅನ್ನ ನಾವು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಸ್ ಇಂದ ಏನು ಡಿಡಕ್ಟ್ ಮಾಡ್ತೀವಿ ಆ ಅಮೌಂಟ್ ಸಹ ಇದರಲ್ಲಿ ಡಿಸ್ಕ್ಲೋಸ್ ಮಾಡಬೇಕು ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. Any abnormal cost excluded from research and development cost, including cost of abandoned projects and research activities considered abnormal. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಮಾಡುವಾಗ ಅದರಲ್ಲಿ ಅಬ್ಯಾಂಡೋನ್ಡ್ ಪ್ರಾಜೆಕ್ಟ್ಸ್ ಮತ್ತೆ ರಿಸರ್ಚ್ ಆಕ್ಟಿವಿಟೀಸ್ ಕನ್ಸಿಡರ್ಡ್, ಅದ್ರಲ್ಲಿ ಇರೋ ರಿಸರ್ಚ್ ಆಕ್ಟಿವಿಟೀಸ್ ಅನ್ನ ಅಬ್ನಾರ್ಮಲ್ ಅಂತ ಯಾವಾಗ ತಿಳ್ಕೊಡ್ತೀವಿ? ಅಬ್ನಾರ್ಮಲ್ ಅಂದ್ರೆ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇರೆಗ್ಯುಲರ್ಲಿ ನಮಗೆ ಏನ್ ಕಾಸ್ಟ್ ಎನ್ಕರ್ ಆಗುತ್ತೆ ಅದನ್ನ ನಾವು ಅಬ್ನಾರ್ಮಲ್ ಕಾಸ್ಟ್ ಅಂತ ಹೇಳ್ತೀವಿ. ಆ ಅಬ್ನಾರ್ಮಲ್ ಥಿಂಗ್ಸ್ ಏನಾದ್ರು ಇದ್ರೆ ಆ ಅಬ್ನಾರ್ಮಲ್ ಕಾಸ್ಟ್ ನಾವು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಇಂದ ಏನಾದ್ರು ಎಕ್ಸ್ಕ್ಲೂಡ್ ಮಾಡಿದ್ರೆ ಅದನ್ನು ಸಹ ನಾವು ಇದರಲ್ಲಿ ಡಿಸ್ಕ್ಲೋಸ್ ಮಾಡಬೇಕು. Penalties and damages paid etc excluded from research and development cost. ಪೆನಾಲ್ಟೀಸ್ ಏನಾದ್ರು ಪೇಡ್ ಮಾಡಿದ್ರೆ ಮತ್ತೆ ನಮಗೆ ಏನಾದ್ರು ಡ್ಯಾಮೇಜಸ್ ಆಗಿದ್ರೆ ನಾವು ಮ್ಯಾನುಫ್ಯಾಕ್ಚರ್ ಮಾಡೋ ಪ್ರಾಡಕ್ಟ್ ಅಲ್ಲಿ, ನಾವು ಪರ್ಚೇಸ್ ಮಾಡಿರೋ ಪ್ರಾಡಕ್ಟ್ ಅಲ್ಲಿ ಅದಕ್ಕೆ ಅದರಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಮಾಡುವಾಗ ಅದ್ರಲ್ಲಿ ಏನಾದ್ರು ನಮಗೆ ಪೆನಾಲ್ಟೀಸ್ ಆಗಿದ್ರೆ, ಪೆನಾಲ್ಟೀಸ್ ಪೇ ಮಾಡಿದ್ರೆ ಡ್ಯಾಮೇಜಸ್ ಆಗಿದ್ರೆ ಅದು ಸಹ ನಾವು ಇದರಲ್ಲಿ ಡಿಸ್ಕ್ಲೋಸ್ ಮಾಡಬೇಕು. ಅಂಡ್ ನೆಕ್ಸ್ಟ್ ಒನ್ ಇಸ್ ಎನಿ ಚೇಂಜ್ ಇನ್ ದ ಕಾಸ್ಟ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂಡ್ ಮೆಥಡ್ಸ್ ಅಪ್ಲೈಡ್ ಫಾರ್ ಮೆಜರ್ಮೆಂಟ್ ಅಂಡ್ ಅಸೈನ್ಮೆಂಟ್ ಆಫ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಡ್ಯೂರಿಂಗ್ ದ ಪೀರಿಯಡ್ ಕವರ್ಡ್ ವಿತ್ ದ ಕಾಸ್ಟ್ ಸ್ಟೇಟ್ಮೆಂಟ್ ದಟ್ ಹ್ಯಾಸ್ ಅ ಮೆಟೀರಿಯಲ್ ಎಫೆಕ್ಟ್ ಆನ್ ದ ರಿಸರ್ಚ್. ಮೆಟೀರಿಯಲ್ ಎಫೆಕ್ಟ್ ಆನ್ ದ ರಿಸರ್ಚ್ ಅಂತ ಹೇಳಿದ್ರೆ ಇದರಲ್ಲಿ ನಾವು ಕಾಸ್ಟ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಗೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಅನ್ನ ಮೆಜರ್ಮೆಂಟ್ ಮಾಡುವಾಗ, ಅಸೈನ್ಮೆಂಟ್ ಮಾಡುವಾಗ ಕಾಸ್ಟ್ ಅಕೌಂಟಿಂಗ್ ಪ್ರಿನ್ಸಿಪಲ್ ಮೆಥಡ್ಸ್ ಯಾವ ತರ ಅಪ್ಲೈ ಮಾಡಿರ್ತೀವೋ ಆ ಅಪ್ಲೈ ಮಾಡುವಾಗ ಆ ಅಪ್ಲೈ ಮಾಡೋ ಪೀರಿಯಡ್ ಅಲ್ಲಿ ಏನಾದ್ರು ಮೆಟೀರಿಯಲ್ ಎಫೆಕ್ಟ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಗೆ ಏನಾದ್ರು ಮೆಟೀರಿಯಲ್ ಎಫೆಕ್ಟ್ ಆಗಿದ್ರೆ ಆ ಮೆಟೀರಿಯಲ್ ಎಫೆಕ್ಟ್ ಕಾಸ್ಟ್ ಅನ್ನು ಸಹ ನಾವು ಡಿಸ್ಕ್ಲೋಸ್ ಮಾಡಿರ್ಬೇಕಾಗಿರುತ್ತೆ. ವೇರ್ ದ ಎಫೆಕ್ಟ್ ಆಫ್ ಸಚ್ ಚೇಂಜ್ ಇಸ್ ನಾಟ್ ascertainable wholly or partly, the fact shall be indicated. ನಮಗೆ ಫ್ಯಾಕ್ಟ್ ಅದರಲ್ಲಿ ಎಫೆಕ್ಟ್ ಆಗಿರುತ್ತೆ, ಎಫೆಕ್ಟ್ ಆದಾಗ ಏನ್ ಚೇಂಜಸ್ ಆಗಿರುತ್ತೆ, ಏನಾದ್ರು ಚೇಂಜ್ ಆಗಿರುತ್ತಾ, ಈಗ ನಾವೇನಾದ್ರು ಚೇಂಜಸ್ ಮಾಡಿದ್ರೆ, ನಾವೇನಾದ್ರು ಈಗ ನ್ಯೂ ಐಡಿಯಾಸ್ ಅನ್ನ ಮಾಡಿರ್ತೀವಿ, ಆ ಐಡಿಯಾಸ್ ಇಂದ ಏನಾದ್ರು ಚೇಂಜಸ್ ಆದ್ರೆ, ಈಗ ಒಂದು ಮೆಟೀರಿಯಲ್ ಈಗ ನಾವು ಫಾರಿನ್ ಎಕ್ಸ್ಚೇಂಜ್ ಮಾಡ್ತಿರ್ಬೇಕಾದ್ರೆ ಏನಾದ್ರು ಆ ಎಕ್ಸ್ಚೇಂಜ್ ತಕ್ಕಂತೆ ನಮಗೆ ಏನಾದ್ರು ಎಫೆಕ್ಟ್ ಆದ್ರೆ, ಮೆಟೀರಿಯಲ್ ಎಫೆಕ್ಟ್ ಆದ್ರೆ ಅದನ್ನು ಸಹ ನಾವು ಆ ಫ್ಯಾಕ್ಟ್ ಅನ್ನ ತಿಳ್ಕೊಂಡು ಆ ಫ್ಯಾಕ್ಟ್ ಅನ್ನು ಸಹ ಇಲ್ಲಿ ಡಿಸ್ಕ್ಲೋಸ್ ಮಾಡ್ಬೇಕಾಗಿರುತ್ತೆ. And next one is disclosure shall be made where material significant and quantifiable. ಈ ನಾವು ಡಿಸ್ಕ್ಲೋಸರ್ ಅನ್ನ ಮೆಟೀರಿಯಲ್ ಸಿಗ್ನಿಫಿಕೆಂಟ್ ಮತ್ತೆ ಕ್ವಾಂಟಿಫಿಯಬಲ್ ಇದ್ದಾಗ ಮಾತ್ರ ನಾವು ಡಿಸ್ಕ್ಲೋಸ್ ಮಾಡ್ಬೇಕಾಗುತ್ತೆ. And then last but not least is disclosure shall be made in the body of the cost statement or as a footnote or as a separate schedule. ಡಿಸ್ಕ್ಲೋಸರ್ ನಾವು ಬಾಡಿ ಆಫ್ ಕಾಸ್ಟ್ ಆಫ್ ಸ್ಟೇಟ್ಮೆಂಟ್ ಅಲ್ಲಾದ್ರೂ ಮಾಡ್ಬೋದು, ಫುಟ್ ನೋಟ್ ಅಲ್ಲಾದ್ರೂ ಮಾಡ್ಬೋದು, ಎರಡು ಇಲ್ಲ ಅಂದ್ರೆ ನಾವು ಸಪರೇಟ್ ಶೆಡ್ಯೂಲ್ ಮಾಡಿ ನಾವು ಈ ಎಲ್ಲಾ ಇನ್ಫಾರ್ಮೇಶನ್ ಅನ್ನ ಡಿಸ್ಕ್ಲೋಸ್ ಮಾಡ್ಬೇಕಾಗಿರುತ್ತೆ. ಮೇನ್ಲಿ ಏನಂದ್ರೆ ನಾವು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡುವಾಗ ಯಾವ ಅಕ್ಯುಮುಲೇಷನ್ ಅನ್ನ ಮಾಡಿರ್ತೀವಿ, ಅಸೈನ್ಮೆಂಟ್ ಯಾವ ತರ ಮಾಡಿರ್ತೀವಿ, ಮೆಜರ್ಮೆಂಟ್ ಯಾವ ತರ ಮಾಡಿರ್ತೀವಿ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಮಾಡುವಾಗ ಅದೆಲ್ಲ ಇನ್ಫಾರ್ಮೇಶನ್ ಸಹ ಇದರಲ್ಲಿ ಡಿಸ್ಕ್ಲೋಸ್ ಮಾಡಿರ್ತಾರೆ. ಅದು ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 18 ಅಂತ ಹೇಳ್ಬೋದು. And this is all about presentation and disclosure. Thank you.